ನಮಸ್ತೆ, ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯೆ 10 ವರ್ಷಗಳಿಂದ ಈ ಚಿಗರಿ ಬಸ್ ವ್ಯವಸ್ಥೆ ಇದೆ. ಆದರೆ ಇದಕ್ಕಾಗಿಯೇ ಮಾಡಿರುವ ಪ್ರತ್ಯೇಕ ಕಾರಿಡಾರಿಗಾಗಿ ಶೇಕಡ 80ರಷ್ಟು ರಸ್ತೆ ಇದ್ರೆ ಉಳಿದ ವಾಹನಗಳಿಗೆ ಓಡಾಡಲು ಕೇವಲ ಶೇಕಡ 20ರಷ್ಟು ಮಾತ್ರ ರಸ್ತೆ ಇದೆ. ಇದರಿಂದಾಗಿ ಸಾಮಾನ್ಯ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗುತ್ತಲೇ ಇದೆ. ಇದರ ವಿರುದ್ಧ ಹೋರಾಟ ಆರಂಭಿಸಿದ ಧಾರವಾಡ ಧ್ವನಿ ಸಂಘಟನೆ ಈ ಹಿಂದೆ ನವಲೂರಿನಿಂದ ಧಾರವಾಡದವರೆಗೆ ಇದೇ ಕಾರಿಡಾರಿನಲ್ಲಿ ಪಾದಯಾತ್ರೆ ಮಾಡಿ ಆಕ್ರೋಶ ಹೊರಹಾಕಿತು. ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಿಂದ ಸತ್ತೂರು ಬಡಾವಣೆವರೆಗೆ ಹಾಗೂ ಹುಬ್ಬಳ್ಳಿಯಲ್ಲಿ ಉಣ್ಕಲ್ ಕೆರೆಯ ಬಳಿಯಿಂದ ಹೊಸೂರು ಕ್ರಾಸ್ವರೆಗೆ ನಗರ ಭಾಗದಲ್ಲಿ ಇದೇ ಕಾರಿಡಾರಿನಲ್ಲಿ ಖಾಸಗಿ ಲಘು ವಾಹನಗಳು ಆದ ಕಾರು, ಆಟೋ ಮತ್ತು ಬೈಕ್ಗಳಿಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದರು. ಇವತ್ತು ನಾವು ಧಾರವಾಡ ಹುಬ್ಬಳ್ಳಿ ಏನು ಅವಳಿ ನಗರದಲ್ಲಿ ಸಂಚರಿಸುವಂಥ BRTS ಅದರಲ್ಲಿ ನಮಗೆ ಸಾರ್ವಜನಿಕರಿಗೆ ಕಾರುಗಳು, ಸೈಕಲ್ ಮೋಟ್ರು ಮತ್ತು ಆಟೋ ರಿಕ್ಷಾದವರಿಗೆ ಖಾಸಗಿ ವಾಹನಗಳಾದಂಥ ಲಘು ವಾಹನಗಳು ಧಾರವಾಡ ಜುಬ್ಲಿ ಸರ್ಕಲ್ದಿಂದ ನವಲೂರುವರೆಗೆ ಹಾಗೂ ನಮ್ಮ ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ ಉಣ್ಕಲ್ ಕೆರೆಯಿಂದ ಹೊಸೂರು ಸರ್ಕಲ್ವರೆಗೂ ಇವತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವೆ, ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೇವೆ, ಅದೇ ರೀತಿಯಾದಂಥ ನಮ್ಮ BRTS MD ಮೇಡಮ್ಗೂ ಕೊಟ್ಟಿದ್ದೇವೆ ಹಾಗೂ ನಮ್ಮ ಕಮಿಷನರ್ ಸಾಹೇಬರು ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಯಾರೂ ಕೂಡ ಇದಕ್ಕೆ ಸ್ಪಂದನೆಯನ್ನು ಮಾಡ್ತಾ ಇದ್ದಿದ್ದಿಲ್ಲ. ಅದಕ್ಕೆ ನಾವೆಲ್ಲ ಧಾರವಾಡ ಧ್ವನಿಯ ಒಂದು ಸಂಘಟನೆ ವತಿಯಿಂದ ಇವತ್ತು ಧಾರವಾಡದಾಗ ಇರುವಂಥ ಎಲ್ಲ ಸಾರ್ವಜನಿಕರನ್ನ ಕರ್ಕೊಂಡು, ವಿವಿಧ ಸಂಘಟನೆಗಳನ್ನ ಕರ್ಕೊಂಡು ಇವತ್ತು ಆ BRTS ರಸ್ತೆ ಒಳಗೆ ನಾವು ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದೇ ಪ್ರಕಾರ ಇವತ್ತು ಎಲ್ಲ ನಮ್ಮ ಧಾರವಾಡ ಸಾರ್ವಜನಿಕರು ಹಾಗೂ ನಮ್ಮ ವಿವಿಧ ಸಂಘಟನೆ ಎಲ್ಲ ಸದಸ್ಯರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಇವತ್ತು ನಾವು BRTS ರೋಡ್ದಲ್ಲಿ ಇವತ್ತು ಒಳಗೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ನಾವು ಅಲ್ಲಿ ಒಳಗೆ ಹೋಗ್ತೇವೆ ಸರ್. ಯಾಕಂತಂದ್ರೆ ನಮ್ಮ ಇದರ ಪ್ರಕಾರ ನಾವು ಯಾರ್ಯಾರಿಗೆ ಮನವಿ ಕೊಡಬೇಕಾಗಿತ್ತು, ಯಾರ್ಯಾರಿಗೆ ತಿಳಿಸಬೇಕಾಗಿತ್ತು, ಎಲ್ಲರಿಗೂ ತಿಳಿಸಿದ್ದೇವೆ. ಆದರೆ ಯಾರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮದೇನು ಇವತ್ತು